ಶುಭೋದಯ. ಇವತ್ತಿನ ನುಡಿ ಮತ್ತೆ ಏನಪ್ಪ ಅಂದರೆ, ಜೀವನ ಅನ್ನೋ ಜೋಳಿಗೆಯಲ್ಲಿ ಭಗವಂತ ಎಲ್ಲರಿಗೂ ಆನಂದ ಅನ್ನೋ ಬುತ್ತಿಯನ್ನೇ ಕಳಿಸಿರ್ತಾನೆ. ಆದರೆ ನಾವು ನಮ್ಮ ಜೋಳಿಗೆಯಲ್ಲಿ ಏನಿದೆ ಅಂತ ನೋಡಿ ಆನಂದ ಪಡೋದು ಬಿಟ್ಟು, ಬೇರೆಯವರ ಜೋಳಿಗೆಯಲ್ಲಿ ಏನಿದೆ ಅಂತ ನೋಡೋ ಕೆಟ್ಟ ಕುತೂಹಲ, ಹಾಗಾಗಿ ನಾವು ಸದಾ ದುಃಖಿಯಾಗೇ ಇರ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಕಬ್ಬಿಣ ಬೇರೆ ಯಾರಿಂದಲೂ ನಾಶ ಆಗೋದಿಲ್ಲ, ಅದು ತನ್ನ ತುಕ್ಕಿನಿಂದಲೇ ನಾಶ ಆಗ್ತಾ ಹೋಗುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಬೇರೆ ಯಾರಿಂದಲೂ ನಾಶ ಆಗೋದಕ್ಕೆ ಸಾಧ್ಯವಿಲ್ಲ. ಕೇವಲ ಆತನ ಮನಸ್ಥಿತಿ ಅವನನ್ನು ನಾಶದತ್ತ ಕೊಂಡೊಯ್ಯುತ್ತೆ. ಅಷ್ಟೇ ಅಲ್ಲ ರೀ, ಉದ್ದೇಶ ಸರಿ ಇದ್ದರೆ ಧರ್ಮ ಕೈ ಹಿಡಿಯುತ್ತೆ, ಆದರೆ ಉದ್ದೇಶ ತಪ್ಪಿದರೆ ಕರ್ಮ ಕಾಡದೆ ಬಿಡೋದಿಲ್ಲ. ಆ ರೀತಿಯಾದಂತಹ ಕರ್ಮದ ಫಲದಿಂದ ನಮ್ಮ ಜೋಳಿಗೆಯಲ್ಲಿ ಕೆಲವೊಮ್ಮೆ ಹಾಗಲಕಾಯಿ ಇರುತ್ತೆ. ನಾವು ನಮ್ಮ ಕರ್ಮದಿಂದ ಹಾಗಲಕಾಯಿ ತೊಗೊಂಡು ಬಂದು ಭಗವಂತನನ್ನು ಬೈಯೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ನಮ್ಮ ಜೋಳಿಗೆಯಲ್ಲೂ ಸಹ ಸಿಹಿಯಾದ ಹಣ್ಣುಗಳಿರಬೇಕು ಅಂದರೆ ನಮ್ಮ ಕರ್ಮದ ಫಲವೂ ಸಹ ಹಾಗೇ ಇರಬೇಕು. ಹಾಗಾಗಿ ನಮ್ಮ ಜೋಳಿಗೆಯಲ್ಲಿ ಏನಿದೆ ಅನ್ನೋದು ಕೇವಲ ನಮ್ಮ ಕರ್ಮಫಲದಿಂದ ಮಾತ್ರ ಸಾಧ್ಯವೇ ವಿನಃ ಬೇರೆ ಯಾರಿಂದಲೋ ಖಂಡಿತ ಅಲ್ಲ. ಒಮ್ಮೆ ಯೋಚನೆ ಮಾಡಿ, ಹಾಗೆ ಧರ್ಮ ಮಾರ್ಗದಲ್ಲಿ ನಡೆಸು ತಂದೆ ಅಂತ ಅವನಿಗೆ ಶರಣಾಗೋಣ. ಸಾಮ್ಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡೋಣ. ಥ್ಯಾಂಕ್ ಯು.